श्रीगुरुभ्यो नमः। हरिः ओम्। योऽन्तः प्रविश्य मम वाचं मां सत्त्वां सञ्जीवयत्यखिलशक्तिधरस्वधाम्ना पुण्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। भवति दुर्भादीडमो गोभिवाग्मी जडमतिरविचन्दुर्जायते प्राज्ञमूलिः सकलवचनचेतो देवता भारती सा मम वचनदत्तां सन्निधिर्मानसे च तपो विद्याविरक्त्यादिसद्गुणोघाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सर्वधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्यावादशालिनः कृतदान् कष्टहर्तॄन्नः विद्यामान्यान् मुनीन् नमः। श्रीगुरुभ्यो नमः। हरिः ओम्। ಭಗವಂತನಲ್ಲಿ ಎಲ್ಲ ಶಬ್ದಗಳು ಕೂಡ ಸಮನ್ವಯವಾಗ್ತದೆ. ಅದೇ ರೀತಿಯಾಗಿ ಆತ್ಮಬ್ರಹ್ಮಾದಯ ಶಬ್ದ ತಮೃತೆ ವಿಷ್ಣುಮವೀಯಂ ಅಂತ ಹೇಳಿಕೊಂಡು ಭಗವಂತನನ್ನು ಬಿಟ್ಟು ಇನ್ನಿತರ ಕಡೆಗಳಲ್ಲಿ ಯಾವ ಶಬ್ದಗಳು ಕೂಡ ಅದು ಸಮನ್ವಯವಾಗುವುದಿಲ್ಲ. ಮತ್ತು ಕೇವಲ ಭಗವಂತನಲ್ಲಿಯೇ ಎಲ್ಲ ರೀತಿಯಾಗಿರ್ತಕ್ಕಂಥ ಶಬ್ದಗಳು ಅದು ಅನ್ವಯವಾಗ್ತದೆ ಅಂತ ಹೇಳಿಕೊಂಡು ಉಪನಿಷತ್ತು ಅದರ ಪ್ರಮಾಣವನ್ನು ತಿಳಿಸಿತು. ಅದಾದ ಮೇಲೆ ಮುಂದೆ ಭಗವಂತನ ಸ್ವಾತಂತ್ರ್ಯದ ಬಗ್ಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ಹೇಗೆ ಭಗವಂತ ಸ್ವತಂತ್ರ, ಭಗವಂತನಲ್ಲಿರತಕ್ಕಂತಹ ಸ್ವಾತಂತ್ರ್ಯ ಅದು ಎಂತಹದ್ದು ಎಂಬುದಾಗಿ ಅದನ್ನು ಉಪನಿಷತ್ತು ಹೇಳ್ತದೆ. ಹೇಗೆ ಅಂತ ಕೇಳಿದರೆ, ಉನ್ಮೇಷೋ ಗುಣಸಂಪೂರ್ತೆ ಉದ್ರಿಕ್ತಾನುಭವಸ್ಮೃತಃ ತದೇ ವಿಷಣಂ ನಾಮ ಅಂತ ಹೇಳಿಕೊಂಡು ಭಗವಂತನಲ್ಲಿರತಕ್ಕಂತಹ ಸ್ವಾತಂತ್ರ್ಯ ಅದು ಬೇರೆ ಕಡೆ ಇರದೇ ಇರತಕ್ಕಂಥ ಸ್ವಾತಂತ್ರ್ಯ, ಭಗವಂತನಲ್ಲಿ ಮಾತ್ರ ಅನ್ವಯವಾಗತಕ್ಕಂತಹ ಸ್ವಾತಂತ್ರ್ಯ, ಅದನ್ನು ಉಪನಿಷತ್ತು ಹೇಳ್ತದೆ. ಉಚ್ಚೈರ್ವಿಷನ್ನಿ ಭಗವಾನ್ ಸರ್ವದೈವ ಭುಜನಾರ್ದನ ನಾಸ್ತಿ ನಾರಾಯಣ ಸಮಸ್ತ ಭೂತನ್ನ ಭವಿಷ್ಯತಿ ಚ ಅಂತ ಹೇಳಿಕೊಂಡು ಬೇರೆ ಮಹಾಭಾರತದಲ್ಲಿ ಬರತಕ್ಕಂತಹ ಪ್ರಮಾಣವನ್ನು ಭಗವಂತನಿಗೆ ಸಮಾನವಾಗಿರತಕ್ಕಂತಹದ್ದು, ಗುಣದಲ್ಲಿ ಸಮಾನ, ಅದೇ ರೀತಿಯಾಗಿ ಗುಣ ಸಮಾನ, ಕಾಲ ಸಮಾನ, ದೇಶತಃ ಸಮಾನ, ಇದು ಯಾರಲ್ಲಿಯೂ ಕೂಡ ಇಲ್ಲದೇ ಇರತಕ್ಕಂತಹದ್ದು. ಆದ್ದರಿಂದ ಅಂತಹ ಭಗವಂತನಿಗೆ ಸಮಾನವಾಗಿರತಕ್ಕಂತಹ ಇನ್ನೊಂದು ಬೇರೆ ಒಂದು ದೇವತೆ ಇಲ್ಲ ಎಂಬುದನ್ನು ಉಪನಿಷತ್ತು ತಿಳಿಸ್ತದೆ. ಇದಾದ ಮೇಲೆ ಭಗವಂತನ ನ ಬ್ರಹ್ಮ ನ ಶಂಕರ ಅಂತ ಹೇಳಿಕೊಂಡು ಇಲ್ಲಿ ಏಕೋ ನಾರಾಯಣ ಆಸೀತ್ ಎಂಬಂತಹ ಶ್ರುತಿ ಎಂಬಂತಹ ವೇದಮಂತ್ರ ಏನಿದೆ, ಆ ವೇದಮಂತ್ರ ಭಗವಂತನಿಗಿಂತ ಮೊದಲು ಯಾರು ಎಲ್ಲಿಯೂ ತ್ರಿಕಾಲಿಕವಾಗಿಯೂ ಕೂಡ ಯಾವ ದೇವತೆಗಳು ಯಾವ ಭೂತಾದಿಗಳೂ ಕೂಡ ಇರಲಿಲ್ಲ ಎಂಬುದನ್ನು ನಮಗೆ ಉಪನಿಷತ್ತು ಅದನ್ನು ತಿಳಿಸಿಕೊಡ್ತದೆ. ಹೀಗೆ ಹೇಳಿದ ಮೇಲೆ ಮುಂದೆ ಭಗವಂತನ ಯಾವುದನ್ನು ಹೇಳ್ತದೆ ಅಂತ ಕೇಳಿದರೆ, ಭಗವಂತನಿಗೆ ಅಜ್ಞಾನ, ದುಃಖ ಯಾವುದೂ ಕೂಡ ಇಲ್ಲ ಎಂಬುದನ್ನು ಹೇಳ್ತದೆ. ಯಾಕೆ ಅಂತಂದರೆ, ನಾಯಂ ದಶರಥಾಜ್ಞಾಜ್ಜಾತ ನಚಾಪಿ ವಸುದೇವತಃ ಕ್ವಾಸ್ಯ ಜ್ಞಾನಂ ಕುತೋ ದುಃಖಂ ಪ್ರಾದುರ್ಭಾವೇಶ್ವ ವಿಪ್ರಭೋ ಅಂತ ಹೇಳಿಕೊಂಡು ಭಗವಂತನಿಗೆ ಅಜ್ಞಾನ ದುಃಖಾದಿಗಳಿಲ್ಲ ಅಂತ ಹೇಳಿದ್ದನ್ನು ಪ್ರಮಾಣ ಯಾವುದು, ಸ್ಕಂದ ಪುರಾಣದ ಮಾತನ್ನು ಇಲ್ಲಿ ಉದಾಹರಿಸ್ತಾರೆ. ಹೇಗೆ ಅಂತ ಕೇಳಿದರೆ, ಭಗವಂತ ಹಾಗಿದ್ದರೆ ಭಗವಂತ ಸ್ವತಂತ್ರ ಗುಣಪೂರ್ಣ ಅಂತ ನೀವು ಹೇಳಿದ್ರಿ. ಅಂತಹ ಭಗವಂತ ದಶರಥನ ವ್ಯವಸ್ಥೆಯಿಂದಾಗಿ
ರಾಮನಾಗಿ ಅವತಾರವನ್ನು ಮಾಡಿದ. ಅದೇ ರೀತಿಯಾಗಿ ವಸುದೇವ ದೇವಕಿಯರಲ್ಲಿ ಭಗವಂತ ಕೃಷ್ಣ ರೂಪದಲ್ಲಿ ಅವತಾರವನ್ನು ತಾಳಿದ. ಈ ರೀತಿಯಾಗಿರತಕ್ಕಂತಹ ಅವತಾರಗಳಿಗೆ ಏನು ಕಲ್ಪನೆ, ಅದಕ್ಕೆ ಯಾವ ರೀತಿಯಾಗಿರತಕ್ಕಂತಹ ಅರ್ಥವನ್ನು ಕಲ್ಪನೆ ಮಾಡ್ತೀರಿ, ಯಾವ ರೀತಿಯಾಗಿ ಅರ್ಥೈಸ್ತೀರಿ ಈ ವಾಕ್ಯಗಳಿಗೆ ಅಂತ ಕೇಳಿದಾಗ ಅದಕ್ಕೆ ಪ್ರಾದುರ್ಭಾವ ಭಗವಂತ ಕೇವಲ ಅಲ್ಲಿ ದಶರಥ, ಅದೇ ರೀತಿಯಾಗಿ ವಸುದೇವ ದೇವಕಿಯರಲ್ಲಿ ತಾನು ಯಾವತ್ತೂ ಕೂಡ ಇರತಕ್ಕಂಥವನು. ಆ ಒಂದು ಎರಡು ನಿಮಿತ್ತಗಳನ್ನು ಇಟ್ಟುಕೊಂಡು ದಶರಥನಲ್ಲಿ ರಾಮನ ಅವತಾರವನ್ನು ರಾಮನಾಗಿ ಬಂದ. ಅದಾದ ಮೇಲೆ ಮುಂದೆ ಕೃಷ್ಣಾವತಾರದಲ್ಲಿ ಆಗುವಾಗ ವಸುದೇವ ದೇವಕಿಯರನ್ನು ಕೇವಲ ನಿಮಿತ್ತ ಕಾರಣವನ್ನಾಗಿಟ್ಟುಕೊಂಡು ಅವನು ಕೃಷ್ಣನಾಗಿ ಅವತಾರವನ್ನು ಮಾಡಿದ ಎಂಬುದಾಗಿ ಅರ್ಥೈಸಿಕೊಳ್ಳಬೇಕು. ಮತ್ತು ಕ್ವಾ ಅಸ್ಯ ಅಜ್ಞಾನಂ ಕುತೋ ದುಃಖಂ, ಅವನಿಗೆ ಅಜ್ಞಾನವಾದರೂ ಇಲ್ಲಿಂದ, ಅಷ್ಟೇ ಅಲ್ಲದೆ ದುಃಖವಾದರೂ ಕೂಡ ಹೀಗೆ, ಅವನಿಗೆ ಅಜ್ಞಾನವೂ ಇಲ್ಲ, ದುಃಖಾದಿಗಳು ಕೂಡ ಇಲ್ಲ ಎಂಬುದನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಅಜ್ಞಾನ ಇದು ಭಗವಂತನಿಗೆ ಯಾವ ಕಾಲಕ್ಕೂ ಇಲ್ಲ. ಅವನಿಗೆ ಅಜ್ಞಾನದ ಸಂಬಂಧವನ್ನೇ ನಾವು ಹೇಳಲಿಕ್ಕೆ ಬರೋದಿಲ್ಲ. ಸದಾ ಕಾಲದಲ್ಲೂ ಕೂಡ ಅಜ್ಞಾನಾದಿಗಳನ್ನು ಬಿಟ್ಟು ಅಜ್ಞಾನಾದಿಗಳನ್ನು ಮೀರಿ ಇರತಕ್ಕಂಥವನು ಭಗವಂತ. ಅಂತಹ ಭಗವಂತನಿಗೆ ಅಜ್ಞಾನವಾದರೂ ಹೇಗೆ, ಇನ್ನು ದುಃಖವಾದರೂ ಕೂಡ ಯಾವ ರೀತಿಯಾಗಿ ನೀವು ಅದನ್ನು ಕಲ್ಪನೆ ಮಾಡ್ತೀರಿ. ಆದ್ದರಿಂದ ಭಗವಂತನಿಗೆ ಅಜ್ಞಾನ ದುಃಖಾದಿಗಳನ್ನು ಹೇಳಲಿಕ್ಕೆ ಅವನಿಗೆ ಕಿಂಚಿತ್ತೂ ಕೂಡ ಅದರ ಸಂಬಂಧವೇ ಇಲ್ಲ ಎಂಬುದನ್ನು ಉಪನಿಷತ್ತು ತಿಳಿಸಿಕೊಡುತ್ತೆ. ಅದಾದ ಮೇಲೆ ಸ್ತಂಭಾದ್ವಾ ನರದೇಹಾದ್ವಾ ನೈವಾಸ್ಯ ಪ್ರಾಕೃತೀನು ದೈತ್ಯಾನ ಮೋಹನಾರ್ಥಾಯ ಸ ಅಜ್ಞಾನಾದ್ಯಂ ಪ್ರಕಾಶಯೇತು ಅಂತ ಇಲ್ಲಿ ಸ್ಕಾಂದಪುರಾಣದ ಮಾತನ್ನು ಅದನ್ನು ಉದಾಹರಿಸುತ್ತಾರೆ. ಏನು ಅಂತಂದರೆ, ಭಗವಂತ ಪ್ರಾದುರ್ಭಾವ ಸರಿ, ತಾನು ಆ ರಾಮಾವತಾರನಾಗಿ ಅಥವಾ ಕೃಷ್ಣಾವತಾರದಲ್ಲಿ ಎಲ್ಲವನ್ನೂ ಕೂಡ ಅವರೆಲ್ಲ ನಿಮಿತ್ತವನ್ನಾಗಿಟ್ಟುಕೊಂಡು ಪ್ರಾದುರ್ಭಾವಗೊಂಡ. ನರಸಿಂಹಾವತಾರಕ್ಕೆ ಹೇಗೆ ಸಮನ್ವಯ, ಭಗವಂತನ ಶರೀರ ಅದು ಜ್ಞಾನಾನಂದಮಯನಾಗಿರತಕ್ಕಂಥವನಿಗೆ ಭಗವಂತನಿಗೆ ಸ್ವೇಚ್ಛೆಯಿಂದಾಗಿ ಪ್ರಾದುರ್ಭೂತನಾಗಿದ್ದಾನೆ. ಸ್ತಂಭದಿಂದ ತಾನು ಪ್ರಹ್ಲಾದನನ್ನು ಉದ್ಧಾರ ಮಾಡಲಿಕ್ಕೆ ಅಲ್ಲಿ ಆ ಪ್ರಹ್ಲಾದನ ಮಾತನ್ನು ಸತ್ಯಂ ವಿಧಾತುಂ ಎಂಬಂತಹ ನಿಜಭೃತ್ಯ ಭಾಷಿತಂ, ತನ್ನ ಭಕ್ತನ ಮಾತನ್ನು ಅದನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಸ್ತಂಭ ಎಂಬಂತಹ ಅಧಿಷ್ಠಾನದಲ್ಲಿ ಬಂದ. ಆ ಸ್ತಂಭಾಧಿಷ್ಠಾನದಲ್ಲಿ ಬಂದಿರತಕ್ಕಂಥವನು ಭಗವಂತ ಈ ಅಲ್ಲಿಯೂ ಕೂಡ ಯಾವುದೇ ರೀತಿಯಾಗಿ ತಾನು ಒಂದು ಅಪ್ರಾಕೃತನಾಗಿರ್ತಕ್ಕಂತಹ ಯಾವುದೇ ಒಂದು ಪ್ರಾಕೃತವಾಗಿರ್ತಕ್ಕಂತಹ ಪ್ರಾಕೃತಿಕವಾಗಿರ್ತಕ್ಕಂತಹ ಶರೀರಾದಿಗಳು ಇದರ ಕಿಂಚಿತ್ತೂ ಕೂಡ ಸಂಬಂಧ ಇಲ್ಲದೇನೆ ಅವನು ಅವತಾರವನ್ನು ತಾಳಿದ. ಅಂತಹ ಭಗವಂತ ನೈವಾಸ್ಯ ಪ್ರಾಕೃತಿಯನು ಬಂದಾಗಲೂ ಕೂಡ ಪ್ರಾಕೃತಿಕವಾಗಿರತಕ್ಕಂತಹ ಕಿಂಚಿತ್ತು ಸಂಬಂಧವನ್ನು ತಾನಿಟ್ಟುಕೊಳ್ಳಿಲ್ಲ. ಯಾಕೆ ಅಂತಂದರೆ ಆ ಭಗವಂತನ ಶರೀರ ಅದು ಯಾವ ರೀತಿಯಾಗಿಯೂ ಕೂಡ ಅಲ್ಲಿ ಪಂಚದೇಹ ಪಾಂಚಭೌತಿಕವಾಗಿರತಕ್ಕಂತಹ ಸಂಬಂಧವನ್ನು ಇಟ್ಟುಕೊಂಡು ಆದಂತಹ ಶರೀರ ಅಲ್ಲ. ಭಗವಂತನನ್ನು ಶರೀರವನ್ನು ಹೇಳುವಾಗಲೇ ಅದು ಜಾನವತ್ತೆ ಕೇವಲ ಆನಂದದಿಂದ ಉಂಟಾಗತಕ್ಕಂತಹದ್ದು. ಅಂತಹ ಭಗವಂತನ ಶರೀರ ಅಂತ ಎಲ್ಲ ಉಪನಿಷತ್ತುಗಳು ಕೂಡ ಅದೇ ರೀತಿಯಾಗಿ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಪುರಾಣಗಳಲ್ಲಿ ಅದನ್ನು ಹೇಳಿದ್ದಾರೆ. ಇಲ್ಲಿಯೂ ಕೂಡ ಆ ಭಗವಂತನ ಶರೀರದ ವ್ಯವಸ್ಥೆಯಲ್ಲಿ ಹೇಳುವಾಗ ಭಗವಂತ ಯಾವ ಒಂದು ಪ್ರಾಕೃತಿಕವಾಗಿರತಕ್ಕಂತಹ ಸಂಬಂಧವನ್ನು ಇಟ್ಟುಕೊಳ್ಳಲು ಅದಾದ ಮೇಲೆ ಭಗವಂತ ಅವತಾರವನ್ನು ಮಾಡಿದ. ಆ ಅವತಾರ ಮಾಡಿರತಕ್ಕಂತಹ ಭಗವಂತ ಈ ಯಾಕೋಸ್ಕರವಾಗಿ ತಾನು ದೇಹಾದಿಗಳನ್ನು ತೋರಿಸಿಕೊಂಡ ಅಂತಂದರೆ
ಅದಕ್ಕೆ ಉಪನಿಷತ್ತು ಕೊಡತಕ್ಕಂತಹ ಉತ್ತರ ಏನು ಅಂತಂದರೆ, ಭಗವಂತನ ಶರೀರ ಅದು ಪ್ರಾಕೃತಿಕವಾಗಿರತಕ್ಕಂತಹದ್ದಲ್ಲ, ಮತ್ತು ಅದೇನಿದ್ರೂ ಕೂಡ ಅಪ್ರಾಕೃತವಾಗಿರತಕ್ಕಂತಹದ್ದು. ದೈತ್ಯರನ್ನು ಮೋಹನ ಅಂದರೆ ಅವರಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಭ್ರಮೆ ಬರಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತ ದೈತ್ಯಾನ ಮೋಹನಾಂತಾಯ, ದೈತ್ಯರಿಗೆ ತಾನು ಅವರು ಭ್ರಮೆಗೆ ಒಳಗಾಗಬೇಕು ಎಂಬಂತಹ ದೃಷ್ಟಿಯಿಂದ ಭಗವಂತ ತಾನು ಶರೀರವನ್ನು ತಡೆದುಕೊಂಡ. ಮತ್ತು ಕೆಲವು ಸಂದರ್ಭದಲ್ಲಿ ಭಗವಂತ ಅಜ್ಞಾನಾದಿಗಳ ಇರುವಂತೆ ಮಾಡ್ತಾನೆ. ವಾಸ್ತವಿಕವಾಗಿ ಭಗವಂತನಿಗೆ ಅಜ್ಞಾನಾದಿಗಳು ಸಂಬಂಧವೇ ಇಲ್ಲ. ಯಾವ ಕಾಲಕ್ಕೂ ಕೂಡ ಅಜ್ಞಾನಾದಿಗಳು ಅಥವಾ ಅದರ ಸಂಬಂಧ ಭಗವಂತನಿಗೆ ಆಗೋದೇ ಇಲ್ಲ. ಭಗವಂತ ಅಜ್ಞಾನಾದಿಗಳು ಇರುವಂತೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ತನಗೆ ಅಜ್ಞಾನ ಇರುವಂತೆ ತೋರಿಸ್ತಾನಲ್ವ ಅಂತ ಕೇಳಿದರೆ ಅದು ದೈತ್ಯಾನ ಮೋಹನಾರ್ಥಾಯ. ಕೆಲವು ಸಂದರ್ಭದಲ್ಲಿ ದೈತ್ಯರಿಗೆ ಅವರವರಿಗೆ ಯೋಗ್ಯವಾಗಿರತಕ್ಕಂತಹ ಗತಿ ಆಗಬೇಕು. ಅಂಧಂತಮಸ್ಸಿಗೆ ಹೋಗತಕ್ಕಂತಹ ದೈತ್ಯರಿಗೆ ಅವರಿಗೆ ಅಂಧಂತಮಸ್ಸಿಗೆ ಹೋಗಬೇಕು. ಅದೇ ರೀತಿಯಾಗಿ ಇನ್ನು ಇತರವಾಗಿರತಕ್ಕಂತಹ ಜೀವರಾಶಿಗಳು ಅವರಿಗೆ ತತ್ತದ್ಯೋಗ್ಯವಾಗಿರತಕ್ಕಂತಹ ಗತಿ ಆಗಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತ ಏನು ಕೆಲವು ಸಂದರ್ಭದಲ್ಲಿ ತನಗೆ ಅಜ್ಞಾನ ಇರುವಂತೆ, ಕೆಲವು ಸಂದರ್ಭದಲ್ಲಿ ಯಾವುದೋ ಒಂದು ಲೌಕಿಕವಾಗಿರತಕ್ಕಂತಹ ಧಾರಣೆ ಶರೀರ ಇರುವಂತೆ ಹೀಗೆ ಭಗವಂತ ತೋರಿಸಿಕೊಡ್ತಾನೆ ಎಂಬುದನ್ನು ಹೇಳ್ತಾರೆ. ದೈತ್ಯಾನ ಮೋಹನಾರ್ಥಾಯ ಅಜ್ಞಾನಾದ್ಯಂ ಪ್ರಕಾಶಯಿತು, ಅಜ್ಞಾನವೇ ಮೊದಲಾದವುಗಳನ್ನು ಭಗವಂತ ತನಗೆ ಇರುವಂತೆ ತೋರಿಸಿಕೊಡ್ತಾನೆ ಅಂತ. ಮತ್ತು ಪೂರ್ಣಚಿತ್ ಸುಖ ಸ್ವರೂಪೋಪಿ ಸದಾ ಸರ್ವಾವತಾರಕ, ಭಗವಂತ ಕೇವಲ ಒಂದೇ ಅವತಾರವುಳ್ಳವನು ಅಂತಲ್ಲ, ಸದಾ ಸರ್ವಾವತಾರಕ. ಪೂರ್ಣಚಿತ್ ಸ್ವರೂಪ ಭಗವಂತ, ಪೂರ್ಣ ಚಿತ್ ಸುಖ ಸ್ವರೂಪ, ಇದು ಮೂರೂ ಕೂಡ ಉಂಟಲ್ಲಿ. ಭಗವಂತ ಪೂರ್ಣನೋ ಹೌದು. ಯಾಕೆ ಉಪನಿಷತ್ತು ಹೇಳಿದೆ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣದಿಂದ ಪೂರ್ಣತೆಯನ್ನು ತೆಗೆಯಿತು ಅಂತ ಆದರೆ ಉಳಿಯುವುದೇನು ಕೇಳಿದರೆ ಶೇಷ ಉಳಿಯುವುದಿಲ್ಲ, ಶೇಷ ಪೂರ್ಣವೇ. ಹೇಗೆ ಅಂತ ಕೇಳಿದರೆ ಅಗ್ನಿಯ ಇನ್ನೊಂದು ಅಗ್ನಿಯಂತರವನ್ನು ಬೇರೊಂದು ಅಗ್ನಿಯನ್ನು ಇದರ ಒಂದು ಕಡೆಯಲ್ಲಿರತಕ್ಕಂತಹ ಅಗ್ನಿಯನ್ನು ಇನ್ನೊಂದು ಕಡೆಗೆ ಅದನ್ನು ಕೊಂಡು ಹೋದಾಗ ಹಿಂದಿನ ಅಗ್ನಿಯಲ್ಲಿ ಪ್ರಕಾಶ ಕಮ್ಮಿ ಆಯಿತು ಅಥವಾ ಅದರಲ್ಲಿರ್ತಕ್ಕಂತಹ ಸಾಮರ್ಥ್ಯ ಕಮ್ಮಿ ಆಯಿತು, ಇಲ್ಲವೇ ಇಲ್ಲ. ಯಾವ ಕಾಲಕ್ಕೂ ಕೂಡ ಆ ರೀತಿಯಾಗಿ ಆಗೋದೇ ಇಲ್ಲ. ಹೇಗೆ ಹಿಂದಿನ ಆ ಒಂದು ಅಗ್ನಿಯ ಮೂಲ ಸ್ವರೂಪದಲ್ಲಿ ಏನು ನಾವು ತೆಗೆದುಕೊಂಡು ಹೋಗಿದ್ದೆವು, ಅಂದಿರತಕ್ಕಂತಹ ಅಗ್ನಿಯಲ್ಲಿ ಪ್ರಕಾಶ ಏನಿತ್ತು, ಅದರಲ್ಲಿರ್ತಕ್ಕಂತಹ ಸಾಮರ್ಥ್ಯ ಏನಿತ್ತು, ಅದಷ್ಟೂ ಕೂಡ ಹಾಗೆ ಆ ಮುಂದೆ ಬೇರೆ ನಾವು ಇನ್ನಿತರ ವ್ಯವಸ್ಥೆಗಳಲ್ಲಿರತಕ್ಕಂತಹ ಅಗ್ನಿಯಲ್ಲಿಯೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಸಾಮರ್ಥ್ಯ ಅಲ್ಲಿರ್ತದೆ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಪೂರ್ಣ ಚಿತ್ ಸುಖ ಸ್ವರೂಪೋಪಿ ಸದಾ ಸರ್ವಾವತಾರಕ ಅಂತಹ ಭಗವಂತ ಸರ್ವಾವತಾರಕ. ಮತ್ತು ಭಗವಂತನಿಗೆ ಅವತಾರವನ್ನು ತಾಳಿದವನು ಅವನಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅವತಾರವನ್ನು ತಾಳುತ್ತಾನೆ. ಹಿಂದಿನ ಅವತಾರಗಳಿಂದ ರಾಮಾವತಾರ ಕಾಲದಲ್ಲಿ ಮಾತ್ರ ರಾಮಾವತಾರ, ವೇದವ್ಯಾಸಾವತಾರದಲ್ಲಿ ಮಾತ್ರ ವೇದವ್ಯಾಸಾವತಾರ, ಕೃಷ್ಣಾವತಾರದಲ್ಲಿ ಮಾತ್ರ ಕೃಷ್ಣಾವತಾರ, ಹೀಗೇನಾದರೂ ಕೂಡ ವ್ಯವಸ್ಥೆ ಉಂಟಾ ಅಂತ ಹೀಗೇನಾದರೂ ಇದೆಯಾ ಅಂತ ಕೇಳಿದ್ರೆ ಅದನ್ನು ನಿಷೇಧ ಮಾಡ್ತಾರೆ ಈ ಒಂದು ಮಾತಿನಿಂದ. ಸದಾ ಸರ್ವಾವತಾರಕ, ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಎಲ್ಲ ವ್ಯವಸ್ಥೆಯಲ್ಲಿಯೂ ಕೂಡ ಅವನ ಎಲ್ಲ ರೂಪವಾಗಿರತಕ್ಕಂಥ ಅವತಾರಗಳು ಇದೆ. ಕೇವಲ ಯಾವುದೋ ಒಂದು ಅವತಾರದಲ್ಲಿ ಇವನಿಗೆ ಈ ಅವತಾರ ಮಾತ್ರ, ಬೇರೆ ಅವತಾರಗಳಿರುವುದಿಲ್ಲ, ಈ ರೀತಿಯಾಗಿರ್ತಕ್ಕಂತಹ ಭ್ರಮೆಗೆ ಅವಕಾಶ ಇಲ್ಲ. ಭಗವಂತನಿಗೆ ಎಲ್ಲ ಕಾಲದಲ್ಲೂ ಎಲ್ಲ ಅವತಾರಗಳು ಉಂಟು. ಮತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಅವತಾರವನ್ನು ವ್ಯಕ್ತಪಡಿಸ್ತಾನೆ. ಯಾರಿಂದ ಪ್ರಾರ್ಥಿಸಲ್ಪಟ್ಟಿದ್ದಾನೆ, ದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟಾಗ ಕೃಷ್ಣಾವತಾರವನ್ನು ತಾಳ್ತಾನೆ, ರಾಮಾವತಾರವನ್ನು ತಾಳ್ತಾನೆ. ಇನ್ನು ಜ್ಞಾನ
ಜ್ಞಾನಪೂರ್ತಿ ನಾಶ ಆಯಿತು ಅಂತಾದಾಗ ವೇದವ್ಯಾಸ ಅವತಾರವನ್ನು ತೆಗೆದುಕೊಂಡ. ಅದಾದ ಮೇಲೆ ಪರಶುರಾಮ ಅವತಾರ, ದುಷ್ಟರಾಗಿರತಕ್ಕಂತಹ ಕ್ಷತ್ರಿಯರ ಸಂಹಾರವನ್ನು ಮಾಡಲಿಕ್ಕೋಸ್ಕರವಾಗಿ ಭಗವಂತ ಪರಶುರಾಮ ಅವತಾರ, ಇನ್ನು ಮುಂದೆ ಕಲ್ಕಿ, ಹೀಗೆ ಬೇರೆ ಬೇರೆ ಅವತಾರಗಳನ್ನು ತೆಗೆದುಕೊಳ್ತಾನೆ ಅಷ್ಟು ಹೊರತು ಅವನಿಗೆ ಯಾವುದೋ ಒಂದು ಅವಸ್ಥೆಯಲ್ಲಿ ಮಾತ್ರ ಅವನಿಗೆ ಆ ಅವತಾರಗಳು ಅಂತ ಯಾವ ಕಾಲಕ್ಕೂ ಕೂಡ ಭ್ರಮೆಯನ್ನು ಪಡಬಾರದು. ಎಲ್ಲ ದೇಶ ಎಲ್ಲ ಕಾಲದಲ್ಲೂ ಕೂಡ ಅವನಿಗೆ ಎಲ್ಲ ಅವತಾರಗಳು ಇದೆ ಎಂಬುದನ್ನು ನಮಗೆ ಸ್ಕಾಂದ ಪುರಾಣ ಅದನ್ನು ತಿಳಿಸಿಕೊಡುತ್ತದೆ. ಅದಾದ ಮೇಲೆ ಮುಂದೆ ಭಗವಂತನ ಜ್ಞಾನದ ಬಗ್ಗೆ ಸರ್ವಜ್ಞ ಅಂತ ಅವನನ್ನು ಎಲ್ಲ ಉಪನಿಷತ್ತುಗಳು, ಪುರಾಣಗಳು, ವೇದಗಳು ಭಗವಂತನನ್ನು ಕರೆದಿರತಕ್ಕಂಥ ಶಬ್ದ ಯಾವುದು ಅಂತಂದರೆ ಸರ್ವಂ ಜಾನಾತಿ, ಸರ್ವಜ್ಞ ಅಂತ. ತ್ರೈಕಾಲಿಕ ಜ್ಞಾನ ಭಗವಂತನಿಗೆ ದೇಶ, ಭೂತ, ಭವಿಷ್ಯತ್, ವರ್ತಮಾನ ಈ ತ್ರೈಕಾಲಿಕ ಇದರ ಮೂರರ ಜ್ಞಾನವೂ ಕೂಡ ಪೂರ್ಣವಾಗಿದೆ ಅಂತ. ಭೂತ, ಭವಿಷ್ಯತ್, ವರ್ತಮಾನದ ಜ್ಞಾನ ಅದು ಹೇಗಿದೆ ಅಂತ ಕೇಳಿದರೆ ಅದನ್ನು ಉಪನಿಷತ್ತು ನಮಗೆ ತೋರಿಸಿಕೊಡ್ತದೆ. ಪ್ರಯೋಗ ಏಕಕಾಲೀನ ಸರ್ವಕಾಲೇ ವಿಷಜ್ಯತೆ ತದರ್ಶ ವಿಷ್ಣುರಿತ್ಯಾದು ನಿತ್ಯಚಿದ್ರೂಪತೋ ಹರೇ ಎಂದು ಹೇಳಿಕೊಂಡು ಒಂದು ಪುರಾಣದ ಮಾತನ್ನು ಉದಾಹರಿಸ್ತಾರೆ. ಹೇಗೆ ಅಂತಂದರೆ ಭಗವಂತ ಎಲ್ಲವನ್ನು ಏನು ರಾಮ, ಕಪಿಲ, ವ್ಯಾಸ ಇತ್ಯಾದಿ ರೂಪಗಳನ್ನು ಮೂಲ ರೂಪಿಯಾಗಿರ್ತಕ್ಕಂಥ ಭಗವಂತನದ್ದೇ ಸ್ವರೂಪ, ಈ ಕಪಿಲ ರೂಪ, ರಾಮರೂಪ, ಇನ್ನು ವೇದವ್ಯಾಸ ರೂಪ, ಇದೆಲ್ಲವೂ ಕೂಡ ಪೂರ್ಣವಾಗಿರತಕ್ಕಂಥ ಭಗವಂತನೇ ರೂಪಗಳು ಅಂತ ತಿಳ್ಕೊಂಡ್ರು ಜ್ಞಾನಿಗಳು. ಇನ್ನು ಮುಂದೆ ಇನ್ನು ಕೆಲವು ಹೇಗೆ ಅಂತ ಹೇಳಿದ್ರೆ ಭಗವಂತ ಒಂದು ಕಡೆಗಳಲ್ಲಿ ಇರತಕ್ಕಂತಹ ಜ್ಞಾನ ಭಗವಂತ ನೋಡಿದ ಅಂತ ಹೇಳಿದರೆ ಅದು ಅವನ ತಿಳಿಯುವಿಕೆ, ಅವನ ಜ್ಞಾನ ಅದು ಎಲ್ಲಿಯ ತನಕ ವ್ಯಾಪ್ತಿಯಿಂದ ಕೇಳಿದರೆ ಎಲ್ಲ ಕಡೆಗಳಲ್ಲೂ ಅದರ ವ್ಯಾಪ್ತಿಯನ್ನು ಹೇಳಲಿಕ್ಕೆ ಬರ್ತದೆ. ಭಗವಂತನನ್ನು ನೋಡ್ತಾನೆ ಅಂತ ಹೇಳಿದರೆ ಅದು ಸಾರ್ವಕಾಲಿಕ, ಎಲ್ಲ ನಿತ್ಯ ಜ್ಞಾನ ಸ್ವರೂಪ. ಭಗವಂತನಿಗೆ ಕಾಣುವಿಕೆ ಅಂತ ಹೇಳಿದರೆ ಅದನ್ನು ಪ್ರತ್ಯೇಕವಾಗಿ ನೋಡಬೇಕು ಈ ರೀತಿಯಾಗಿ ಏನಿಲ್ಲ. ಮತ್ತು ಸದಾ ಜ್ಞಾನ, ಅವನಿಗೆ ಜ್ಞಾನ ಅಂತ ಹೇಳಿದರೆ ಅದರ ಯಥಾರ್ಥ ಜ್ಞಾನ ಸದಾ ಕಾಲದಲ್ಲೂ ಕೂಡ, ಯಾವುದೋ ಒಂದು ಕಾಲಕ್ಕೆ ಒಂದು ವಿಷಯಕ ಜ್ಞಾನ ಹೀಗಲ್ಲ. ನಮಗಾದರೂ ಕೂಡ ಒಂದು ವಿಷಯವನ್ನು ಓದಿದಾಗ ಆ ವಿಷಯದ ಜ್ಞಾನವನ್ನು ನಾವು ಒಪ್ಪಿಕೊಡ್ಬೋದಾ, ಈ ವಿಷಯದ ಜ್ಞಾನ ಉಂಟು, ಈ ಸಂದರ್ಭದಲ್ಲಿದೆ, ಅಥವಾ ಆ ಜ್ಞಾನ ಅದು ನೆನಪು ಬೇಕಾದ್ರೆ ಸ್ಮರಣೆ ಇರ್ಬೋದು. ಹೇಗೆ ಯಾವುದೋ ಒಂದು ಸಂದರ್ಭದಲ್ಲಿ ತಾನು ಅಧ್ಯಯನ ಮಾಡಿರತಕ್ಕಂಥದ್ದನ್ನು ಸ್ಮರಣಪೂರ್ವಕವಾಗಿ ಅದನ್ನು ಯಾವುದೋ ಒಂದು ದೇಶದಲ್ಲೋ ಯಾವುದೋ ಒಂದು ಕಾಲದಲ್ಲಿ ಅದನ್ನು ಉಪಯೋಗಿಸಿಕೊಂಡು ತನ್ಮೂಲಕವಾಗಿ ಆ ಜ್ಞಾನದ ಉಪಯೋಗವನ್ನು ಮಾಡಿಕೊಂಡ ಅಂತ. ಆದರೆ ಭಗವಂತನ ವ್ಯವಸ್ಥೆಯಲ್ಲಿ ಹೇಗೆ ಅಂತಂದರೆ ಭಗವಂತನಿಗೆ ತ್ರೈಕಾಲಿಕ, ಅವನಿಗೆ ಎಲ್ಲ ದೇಶ ಎಲ್ಲ ವಸ್ತುಗಳ ಜ್ಞಾನ ಅದು ಸದಾ ಇರುವಂತಹದ್ದು. ಅದಕ್ಕೆ ಒಂದು ವ್ಯವಸ್ಥೆಯಲ್ಲಿ ಮಾತ್ರ ಈ ಜ್ಞಾನ, ಇನ್ನೊಂದು ವ್ಯವಸ್ಥೆಯಲ್ಲಿ ಜ್ಞಾನ ಇಲ್ಲ, ಹೀಗಿಲ್ಲವೇ ಇಲ್ಲ. ಎಲ್ಲ ಕಾಲದಲ್ಲೂ ಕೂಡ ಎಲ್ಲ ರೀತಿಯಾಗಿರತಕ್ಕಂತಹ ಜ್ಞಾನಗಳು ಭಗವಂತನಿಗೆ ಇರುವಂತಹದ್ದು ಅಂತ ಇದನ್ನು ಉಪನಿಷತ್ಕಾರರು ನಮಗೆ ತಿಳಿಸಿಕೊಡ್ತಾರೆ. ಮತ್ತು ಭಗವಂತನನ್ನು ತಿಳ್ಕೊಂಡ ಪ್ರಯೋಗ ಏಕಕಾಲೀನ ತದರ್ಶ ಅಂತ ಹೇಳಿದರೆ ನಿತ್ಯ ಚಿದ್ರೂಪದ ಭಗವಂತನಿಗೆ ನಿತ್ಯ ಚಿದ್ರೂಪ ಜ್ಞಾನಸ್ವರೂಪ ಅಂತ ಅವನನ್ನು ಕರೆದದ್ದು. ಜ್ಞಾನಸ್ವರೂಪನಾಗಿರತಕ್ಕಂತಹ ಭಗವಂತನಿಗೆ ಅವನಿಗೆ ಕಾಣುವಿಕೆ ಅಂತ ಹೇಳಿದರೆ ಯಾವುದೋ ಒಂದು ವ್ಯವಸ್ಥೆಯಿಂದ ಕಾಣುವಿಕೆ ಅಂತ ಅಲ್ಲ. ತದರ್ಶ ಅಂತ ಹೇಳಿದರೆ ಅವನಿಗೆ ಎಲ್ಲ ಕಾಲದಲ್ಲೂ ಜ್ಞಾನ ಇದೆ, ಆದರೂ ಕೂಡ ಅದನ್ನು ಯಾವುದೋ ಒಂದು ಕಾಲದಲ್ಲಿ ಕಂಡ. ಹೇಗೆ ನಮಗೆ ಯಾವುದೋ ಒಂದು ವಿಷಯದ ಜ್ಞಾನ ಇರಬಹುದು, ಆದರೆ ಅದನ್ನು ವ್ಯವಸ್ಥಿತವಾಗಿ ಅದನ್ನು ಯಾವುದೋ ಒಂದು ವ್ಯವಸ್ಥೆ ನೋಡಿದಾಗ ಅವನಿಗೆ ಗೊತ್ತಾಯಿತು ಅಂತ ಹೀಗೆ ನಾವು ಪ್ರಯೋಗವನ್ನು ಮಾಡುತ್ತೇವೆಯೋ ಅದೇ ರೀತಿಯಾಗಿ ಭಗವಂತನಿಗೆ ಜ್ಞಾನ ಎಲ್ಲ ಕಾಲದಲ್ಲೂ ಕೂಡ
ಕೂಡ ಇದೆ. ಭಗವಂತನಿಗೆ ಸಾರ್ವಕಾಲಿಕ ಜ್ಞಾನ ಇಲ್ಲೇ ಉಂಟು. ಆ ಸಾರ್ವಕಾಲಿಕ ಜ್ಞಾನ ಅದು ಹೇಗೆ ನಾವು ಅರ್ಥೈಸಿಕೊಳ್ತೇವೆ ಅನ್ನೋದಕ್ಕೆ ಭಗವಂತ ಅದನ್ನು ನೋಡಿದ ಜ್ಞಾನ ಬರುವಂತಹದ್ದು ಎಂಬುದಾಗಿ ತದನಂತರದಲ್ಲಿ ಅದನ್ನು ಹೇಳ್ತಾರೆ. ಹೀಗೆ ಭಗವಂತನ ವ್ಯವಸ್ಥೆಯನ್ನು, ಅವನ ಜ್ಞಾನದ ವ್ಯವಸ್ಥೆ, ಅವನ ಭಗವಂತನ ದುಃಖಾದಿಗಳು ಇಲ್ಲ ಎಂಬುದನ್ನು, ಅದೇ ರೀತಿಯಾಗಿ ದೇವತೆಗಳಿಗೆ ದೇವತೆಗಳ ವ್ಯವಸ್ಥೆ, ಎಲ್ಲ ವಿಚಾರಗಳನ್ನು ಕೂಡ ಉಪನಿಷತ್ತು ನಮಗೆ ತಿಳಿಸಿತು. ಭಗವಂತನ ಏನೆಲ್ಲ ಜ್ಞಾನಗಳು, ಅದು ಹೇಗಿರ್ತದೆ, ಅದರ ವಿಚಾರಗಳು ಏನು, ಎಲ್ಲ ವಿಚಾರಗಳನ್ನು ಕೂಡ ಉಪನಿಷತ್ತು ನಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ಅದನ್ನು ಬಿಡಿಸ್ತಾ ಬಂತು. ಮುಂದೆ ಉಪನಿಷತ್ತು ಏನು ಹೇಳುತ್ತದೆ ಅಂತ ಕೇಳಿದರೆ, ಉಪನಿಷತ್ತು ಆ ಭಗವಂತನ ಉತ್ಪತ್ತಿ, ಭಗವಂತನಿಗೆ ಉತ್ಪತ್ತಿ ಇಲ್ಲ ಎಂಬುದನ್ನು ತಿಳಿಸಿತು. ಯಾಕೆ? ಅವನಿಗೆ ಗರ್ಭವಾಸಾದಿಗಳು, ದುಃಖ, ಇದು ಜೀವನ ವ್ಯವಸ್ಥೆಯಲ್ಲಿರುವಂತಹದ್ದು. ಗರ್ಭಕ್ಕೆ ಹೋಗುವಂತಹದ್ದು, ಗರ್ಭದಲ್ಲಿ ಗರ್ಭವಾಸಾದಿ ದುಃಖಗಳು, ಅಲ್ಲಿರತಕ್ಕಂತಹ ಜೀವನಿಗೆ ಎಲ್ಲ ದುಃಖಗಳು, ಇದು ಜೀವ ಸಂಬಂಧಿಯಾಗಿರ್ತಕ್ಕಂತಹದ್ದು. ಜೀವ ವ್ಯತಿರಿಕ್ತವಾಗಿರ್ತಕ್ಕಂತಹ ಭಗವಂತನಿಗೆ ಈ ಗರ್ಭವಾಸಾದಿಗಳು ಇಲ್ಲವೇ ಇಲ್ಲ. ಅಂತಹ ಗರ್ಭವಾಸ ರಹಿತನಾಗಿರ್ತಕ್ಕಂಥವನಿಗೆ ಹೇಗೆ ನಾವು ಅದನ್ನು ಕಲ್ಪಿಸುವಂತಹದ್ದು ಅಂತ ಕೇಳಿದರೆ, ಅದಕ್ಕೆ ಪುರುಷೋಹವ ಅಯಮಾದಿತಃ ಗರ್ಭೋಭವತಿ ಅಂತ ಹೇಳಿಕೊಂಡು ಭಗವಂತನ ಉತ್ಪತ್ತಿಯ ವಿಚಾರದಲ್ಲಿ ಕಿಂಚಿತ್ತು ತಿಳಿಸಿಕೊಡ್ತಾರೆ. ಹೇಗೆ ಅಂತ ಕೇಳಿದರೆ, ಭಗವಂತ ಮೊದಲಿಗೆ ತೈತ್ರಿಯ ಉಪನಿಷತ್ತು ಕೂಡ ಈ ವಿಚಾರವನ್ನು ಕಿಂಚಿತ್ತಾಗಿ ತಿಳಿಸಿಕೊಟ್ಟಿದೆ. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪ ಅದ್ಭ್ಯ ಪೃಥಿವೇ ಪೃಥಿವ್ಯಾ ಓಷಧೇಭ್ಯೋನ್ನಂ ಅನ್ನಾತ್ ಪುರುಷ ಸವಾ ಏಷ ಪುರುಷವಿದ ಏವ ತಸ್ಯ ಪುರುಷವಿದತಾಂ ಅಂತ ಹೇಳಿಕೊಂಡು ತೈತ್ತರೀಯ ಉಪನಿಷತ್ತು ಉತ್ಪತ್ತಿಯ ಬಗ್ಗೆ ತಿಳಿಸಿದೆ. ಆದರೆ ಇಲ್ಲಿ ಈಗ ಐತರೇಯ ಉಪನಿಷತ್ತು ಅದರ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ಹೇಗೆ ಅಂತಂದರೆ, ಪುರುಷೋಹವ ಅಂತ ಹೇಳಿಕೊಂಡು ಆ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಹುಟ್ಟುವಿಕೆ, ಅದರ ವ್ಯವಸ್ಥೆ ಏನು ಎಂಬುದನ್ನು ಉಪನಿಷತ್ತು ಹೇಳ್ತದೆ. ಮೊದಲಿಗೆ ಆ ಭಗವಂತ ನಾರಾಯಣ ಏನು ಮಾಡ್ತಾನೆ ಅಂತ ಕೇಳಿದರೆ, ಅವನು ವೃಷ್ಟಿಯ ಮೂಲಕವಾಗಿ ಭೂಮಿಗೆ ಬಿಡ್ತಾನೆ. ವೃಷ್ಟ್ಯಾದಿಗಳ ಮೂಲಕವಾಗಿ ಭೂಮಿಗೆ ಬರುವಂತಹದ್ದು ಜೀವನ ಉತ್ಪತ್ತಿ. ಅವನು ವೃಷ್ಟಿಯಲ್ಲಿ ಇರತಕ್ಕಂಥವನು ಜೀವರಾಶಿ, ವೃಷ್ಟಿಯ ಮೂಲಕವಾಗಿ ಈ ಭೂಮಿಗೆ ಬರ್ತಾನೆ. ಈ ಭೂಮಿಗೆ ಬಂದು ತದನಂತರದಲ್ಲಿ ಅವನು ಆ ವೃಷ್ಟ್ಯಾದಿಗಳ ಮೂಲಕವಾಗಿ ಅನ್ನದಲ್ಲಿ ಸೇರಿಕೊಳ್ತಾನೆ, ಅದರಲ್ಲಿ ಅಂತರ್ಗತನಾಗ್ತಾನೆ. ಅಂತರ್ಗತನಾಗಿ ಅನ್ನ ಅದು ಪುರುಷಾದಿ ವ್ಯವಸ್ಥೆಗಳಲ್ಲಿ ಅದು ಹೋಗ್ತದೆ. ಹೀಗೆ ಆ ಉಂಡ ಅನ್ನ, ಏನು ಸೇವಿಸಿರತಕ್ಕಂತಹ ಅನ್ನ, ಅದು ಏನಾಗ್ತದೆ ಅಂತ ಕೇಳಿದರೆ ದೇಹದಲ್ಲಿ ವ್ಯಾಪಿಸ್ತದೆ. ರಕ್ತಾದಿಗಳಾಗಿ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳ ಮೂಲಕವಾಗಿ ಅದು ವ್ಯಾಪಿಸ್ತದೆ. ಮುಂದೆ ಅದು ತೇಜೋರೂಪವಾಗಿರತಕ್ಕಂತಹ ರೇತಸ್ಸು. ಇದಾದ ಮೇಲೆ ಆ ರೇತಸ್ಸಿನಲ್ಲಿರತಕ್ಕಂತಹ ಭಗವಂತನ ಭಗವದ್ ರೂಪ ಅದು ತನ್ನ ರೂಪದಲ್ಲಿ ಧಾರಣೆಯನ್ನು ಮಾಡ್ತದೆ. ಇನ್ನು ಆ ರೇತಸ್ಸನ್ನು ಯಾವಾಗ ಆ ಸ್ತ್ರೀಯು ಗರ್ಭದಲ್ಲಿ ಅದನ್ನು ಇಡ್ತಾನೋ, ಆ ಸಂದರ್ಭದಲ್ಲಿ ಅದನ್ನು ನಿಷೇಕ ಮಾಡ್ತಾನೋ, ಆವಾಗ ಆ ಭಗವಂತ ಒಂದು ರೂಪದ ಮೂಲಕವಾಗಿ ತಾನು
ಆ ಸ್ತ್ರೀಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಆ ಸ್ತ್ರೀಯ ಗರ್ಭದಲ್ಲಿ ಪ್ರವೇಶ ಮಾಡಿದಾಗ ಅಲ್ಲಿಂದ ಮುಂದೆ ಏನಾಗ್ತದೆ ಅಂತಂದರೆ ಭಗವಂತ ಪುರುಷ ವ್ಯವಸ್ಥೆಯಲ್ಲಿದ್ದ. ಪುರುಷ ವ್ಯವಸ್ಥೆಯಿಂದಾಗಿ ಅಲ್ಲಿ ಸ್ತ್ರೀಯ ಸ್ತ್ರೀಯ ಶರೀರಕ್ಕೆ ಪ್ರವೇಶವನ್ನು ಮಾಡಿದ. ಅಲ್ಲಿಂದ ಆ ಪ್ರವೇಶದಲ್ಲಿದ್ದುಕೊಂಡು ಅದಾದ ಮೇಲೆ ಭಗವಂತ ಮುಂದೆ ಒಂದು ಜನ್ಮ, ಇದು ಮೊದಲ ಜನ್ಮ. ಇನ್ನು ಅಲ್ಲಿ ಒಂದೊಂದು ಅಂಗಗಳು ಹೀಗೆ ಅದು ವ್ಯವಸ್ಥಿತವಾಗಿ ಅದು ಧಾರಣೆ ಮಾಡ್ತದೆ. ಇಲ್ಲಿಂದ ಮುಂದೆ ಆ ಗರ್ಭದಲ್ಲಿರತಕ್ಕಂತಹ ಮಗುವನ್ನು ಅದನ್ನು ಪೋಷಣೆ ಮಾಡುವಂತಹದ್ದು. ತನ್ಮೂಲಕವಾಗಿ ಅದಾದ ಮೇಲೆ ಮುಂದೆ ಆ ಗರ್ಭದಲ್ಲಿರತಕ್ಕಂಥ ಭಗವಂತ ಅವನು ಹೇಗಿದ್ದರೂ ಕೂಡ ಎಲ್ಲಿದ್ದರೂ ಕೂಡ ಒಂದೇ. ಭಗವಂತನ ಅದಕ್ಕೆ ಒಳ್ಳೆಯ ದೃಷ್ಟಾಂತ ಏನು ಅಂತಂದರೆ ಸೂರ್ಯರಶ್ಮಿ ಅದು ಯಾವ ಪ್ರದೇಶದಲ್ಲಿ ಬಿದ್ದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ದೋಷದ ಸಂಸರ್ಗ ಆಗೋದೇ ಇಲ್ಲ. ಸೂರ್ಯರಶ್ಮಿ ಯಾವುದೂ ಕೊಳಚ ಪ್ರದೇಶದಲ್ಲಿ ಬಿತ್ತು ಅಂತಾದರೂ ಕೂಡ ಆ ಸೂರ್ಯರಶ್ಮಿಯಲ್ಲಿ ದೋಷ ಇಲ್ಲ. ಯಾಕೆ? ಸೂರ್ಯರಶ್ಮಿ ಅದು ಸದಾ ಒಂದೇ ರೀತಿಯಾಗಿರತಕ್ಕಂತಹದ್ದು. ಸೂರ್ಯರಶ್ಮಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಒಂದು ಮಾಲಿನ್ಯದ ಸಂಸರ್ಗ ಆಗೋದಿಲ್ಲ. ಅದೇ ರೀತಿಯಾಗಿ ಭಗವಂತ ಹೇಗೆ ಅಂತ ಕೇಳಿದರೆ ಅವನು ಎಲ್ಲಿದ್ದರೂ ಕೂಡ ತಾನು ಕಿಂಚಿತ್ತೂ ಕೂಡ ಆ ಗರ್ಭಗತವಾಗಿರತಕ್ಕಂತಹ ದೋಷದ ಸಂಪರ್ಕಕ್ಕೆ ಅಥವಾ ಸಂಸರ್ಗಕ್ಕೆ ಅವನಿಗೆ ಸಂಪರ್ಕ ಇಲ್ಲ. ವಾಸ್ತವಿಕವಾಗಿ ಗರ್ಭ ಎಂಬುದು ಅದು ಒಂದು ರೀತಿಯಾಗಿರತಕ್ಕಂತಹ ಬಂಧನವೇ, ದೋಷ. ಯಾಕೆ? ಆ ಗರ್ಭದಲ್ಲಿ ಇರತಕ್ಕಂಥ ಶಿಶುವು ಅಥವಾ ಅಲ್ಲಿರತಕ್ಕಂತಹ ಜೀವ ಅವನು ಸದಾ ಕಾಲದಲ್ಲೂ ಕೂಡ ಒಂದೆಲ್ಲ ಒಂದು ರೀತಿಯಾಗಿ ತಾನು ವೇದನೆಯನ್ನು ದುಃಖವನ್ನು ಅನುಭವಿಸ್ತಾ ಇರ್ತಾನೆ. ಹೀಗೆ ಆ ಗರ್ಭದಲ್ಲಿರತಕ್ಕಂಥ ಭಗವಂತ ಅವನು ಇಲ್ಲಿದ್ದರೂ ಕೂಡ ಹೇಳ್ತಾನೆ, ಭಾವಯಿತವ್ಯ ತಂ ಸ್ತ್ರೀ ಗರ್ಭಂ ವಿವರ್ತಿ ಸಾ ಅಗ್ರ ಜನ್ಮನಃ ಅಗ್ರೆ ಅಧಿಭಾವಯತಿ ಸಯತ್ ಕುಮಾರಂ ಜನ್ಮನಃ ಅಗ್ರೆ ಅಧಿಭಾವಯತಿ ಆತ್ಮಾನಮೇವ ತದ್ಭಾವಯತಿ ಅಂತ ಉಪನಿಷತ್ತು ಅದನ್ನು ಹೇಳ್ತದೆ. ಭಗವಂತ ಗರ್ಭದಲ್ಲಿದ್ದಾನೆ, ಇದ್ದರೂ ಕೂಡ ಅವನು ಗುಣದಲ್ಲಿ ಅವನಲ್ಲಿ ಕಿಂಚಿತ್ತೂ ಕೂಡ ನ್ಯೂನತೆ ಇಲ್ಲ. ಗುಣದಲ್ಲಿ ಒಂದೇ ಲೆಕ್ಕ ಇರ್ತಾನೆ. ಅದಾದ ಮೇಲೆ ಮುಂದೆ ಆ ಪತ್ನಿಯನ್ನು ಗರ್ಭದಲ್ಲಿರತಕ್ಕಂತಹ ಕುಮಾರನನ್ನು ಮಗುವನ್ನು ಕೂಡ ತುಂಬ ಆದರಿಸ್ತಾನೆ. ಹೀಗೆ ಪುತ್ರಗತನಾಗಿರತಕ್ಕಂತಹ ಅಲ್ಲಿರತಕ್ಕಂತಹ ಜೀವನನ್ನು ಆದರಿಸುವಂತಹದ್ದು, ಅದೇ ರೀತಿಯಾಗಿ ಅಲ್ಲಿರತಕ್ಕಂತಹ ಭಗವಂತ, ಹೀಗೆ ಎರಡೂ ಕೂಡ ಜೀವನಲ್ಲಿ ಜೀವಗತನಾಗಿರತಕ್ಕಂಥ ಭಗವಂತ ಅಂತ ಎಂಬಂತಹ ಚಿಂತನೆಯನ್ನು ಉಪನಿಷತ್ತು ಹೇಳ್ತದೆ. ಈ ಎರಡೂ ಕೂಡ ಆಧರಿಸಲಿಕ್ಕೆ ಯೋಗ್ಯವಾಗಿರತಕ್ಕಂತಹದ್ದು. ಹೀಗೆ ಅವನಿಗೆ ಆಧರಿಸಿದಾಗ ಪೃಥಿವ್ಯಾದಿ ಲೋಕಗಳು ಅವನಿಗೆ ಪ್ರಾಪ್ತವಾಗ್ತದೆ ಎಂಬುದಾಗಿ ಉಪನಿಷತ್ತು ತಿಳಿಸಿಕೊಡ್ತದೆ. ಭಗವಂತನ ಎರಡನೆಯ ಜನ್ಮ, ಅದು ಮೊದಲ ಜನ್ಮ ಏನೇನು ಕೇಳಿದರೆ ತಾನು ಪುರುಷ ವ್ಯವಸ್ಥೆಯಿಂದಾಗಿ ಸ್ತ್ರೀಯ ವ್ಯವಸ್ಥೆಗೆ ಅಲ್ಲಿ ಗರ್ಭದ ಪ್ರವೇಶವನ್ನು ಮಾಡುವಂತಹದ್ದು. ಇದಾದ ಮೇಲೆ ಮುಂದೆ ಹೇಳ್ತದೆ ದ್ವಿತೀಯ ಜನ್ಮ ಹೇಗೆ ಅಂತ ಕೇಳಿದರೆ ಅಯಮಾತ್ಮ ಪುಣ್ಯೇಭ್ಯ ಕರ್ಮಭ್ಯ ಪ್ರತೀಯತೆ ಅಂತ ಹೇಳಿಕೊಂಡು, ಅಂದರೆ ಪೃಥಿವಿಯಲ್ಲಿ ಒಂದು ಪುತ್ರ ಜನ್ಮವಾಯಿತು ಅಂತ ಆದರೆ ಅದು ಎರಡನೇ ಜನ್ಮ ಅಂತ. ಎರಡನೇ ಜನ್ಮ ಇದು ಪಿತೃಜೀವನ ಪುಣ್ಯಕರ್ಮ ಸಿದ್ಧಿಗಾಗಿ ಅದು ಭಗವಂತನಿರುವಂತಹದ್ದು. ವೃದ್ಧನಾಗಿರತಕ್ಕಂತಹ ಪಿತೃವಿನಲ್ಲಿ ಪರಮಾತ್ಮನ ಇನ್ನೊಂದು ರೂಪ ಏನಿದೆ ಅದು ಕೃತಕೃತ್ಯವಾಗಿ ಈ ಲೋಕದಿಂದ ಹೊರಟು ಹೋಗ್ತದೆ.
ಹೊರಟು ಹೋಯಿತು ಅಂತಾದಮೇಲೆ ಅಲ್ಲಿಗೆ ಇನ್ನೊಂದು ಕಡೆ ಪಿತೃವಿನ ಜೀವನೊಂದಿಗೆ ಅವನು ಹುಟ್ಟುತ್ತಾನೆ. ಮತ್ತು ಇದು ಭಗವಂತನಿಗೆ 3ನೇ ಜನ್ಮ. ಜೀವ ಹುಟ್ಟಿದ ಅಂತ ಹೇಳಿದ್ರೆ ಜೀವನ ಜೊತೆಗೆ ಜೀವನಿಗೆ ಒಬ್ಬನಿಗೇ ಸ್ವಾತಂತ್ರ್ಯೇನ ಹುಟ್ಟುವಿಕೆ ಇರುವೇ ಇಲ್ಲ. ಮತ್ತು ಅವನಿಗೆ ಹುಟ್ಟುವಿಕೆ ಹೇಗೆ ಅಂತ ಕೇಳಿದರೆ ಅದು ಭಗವಂತನ ಜೊತೆಗೇನೆ ತಾನು ತನ್ನ ಜನ್ಮವನ್ನು ಪಡೆದುಕೊಳ್ಳುವಂತಹದ್ದು ಎಂಬುದನ್ನು ಇದನ್ನು 3 ಜನ್ಮವನ್ನು ಉಪನಿಷತ್ತು ತಿಳಿಸಿಕೊಡುತ್ತದೆ. ಅದಾದ ಮೇಲೆ ಮುಂದೆ ಮಂತ್ರದ್ರಷ್ಟಾರ 3 ಬಗೆಯಾಗಿರತಕ್ಕಂತಹ ಜನ್ಮಗಳನ್ನು ನಿಯಾಮಕ ರೂಪ ಶರೀರಾದಿ ಅಭಿಮಾನಿ ರೂಪದಿಂದಾಗಿ ಜನನಗಳನ್ನು ತಾನು ದುಃಖಾದಿ ದೋಷರಹಿತ ಹೇಗೆ ಹುಟ್ಟಿದ್ರೂ ಕೂಡ ತನಗೆ ಆ ದೋಷ ಇಲ್ಲ. ಯಾಕೆ? ಹುಟ್ಟುವಿಕೆ ಅದು ದೋಷ ಸಹಿತವಾಗಿರತಕ್ಕಂತಹದ್ದು. ಜೀವನ ಮಗು ಹುಟ್ಟುವಿಕೆ ಅಥವಾ ಜೀವನ ಜನ್ಮ ಎಂಬುದು ಅದು ಜೀವನಿಗೆ ಆನಂದದಾಯಕವಾಗಿರ್ತಕ್ಕಂತಹದ್ದಲ್ವೇ ಅಲ್ಲ, ಮತ್ತು ಅದು ತುಂಬ ದುಃಖಪ್ರದವಾಗಿರ್ತಕ್ಕಂತಹದ್ದೇ. ಯಾಕೆ ಅಂತಂದರೆ ಜೀವ ಹುಟ್ಟುತ್ತಾನೆ ಅಂತಾದರೆ ಅದರಿಂದ ಆನಂದವನ್ನು ಪಡೆದುಕೊಳ್ಳುವುದಷ್ಟೇ. ಹೇಗೆ ಅಂತ ಕೇಳಿದ್ರೆ ತಾನು ಜೀವನವನ್ನು ಮಗು ಹುಟ್ಟಿತು ಹೀಗಾದುದರಿಂದಾಗಿ ಏನೋ ಒಂದು ರೀತಿಯಾಗಿರತಕ್ಕಂಥ ಆನಂದ ಅಂತ ಹೇಳ್ಬೋದು. ಆದರೆ ವಾಸ್ತವಿಕವಾಗಿ ಜೀವನ ಬರುವಿಕೆ ಅದು ಏನಿದೆ ಅಂತಂದರೆ ತುಂಬ ಅದು ದುಃಖದಾಯಕವಾಗಿರ್ತಕ್ಕಂತಹದ್ದು. ಭಾಗವತ ಇದನ್ನು ತುಂಬ ವಿಸ್ತೃತವಾಗಿ ವಿಸ್ತೃತವಾಗಿ ಹೇಳ್ತೇವೆ. ಅದಾದ ಮೇಲೆ ಮುಂದೆ ಆ ಗರ್ಭವಾಸದ ದುಃಖದಿಂದಾಗಿ ಗರ್ಭವಾಸದ ದುಃಖದಿಂದಾಗಿ ಬಿಡುಗಡೆ ಆಗಬೇಕು ಅಂತ ಅಂದರೆ ಅದಕ್ಕಿರತಕ್ಕಂಥ ಉಪಾಯ ಮಾರ್ಗ ಯಾವುದು ಅಂತ ಕೇಳಿದರೆ ಗರ್ಭವಾಸಾದಿಗಳು ಇಲ್ಲದಿರುವವನು ಯಾರು ಅಂತ ತಿಳ್ಕೊಳ್ಬೇಕು. ಯಾರಿಗೆ ಈ ಗರ್ಭವಾಸಾದಿಗಳು ಇರುವೋ, ಯಾರನ್ನು ತಿಳ್ಕೊಂಡದ್ರಿಂದಾಗಿ ಯಾರನ್ನು ಪರಮ ಮುಖ್ಯವಾಗಿ ತಿಳ್ಕೊಳ್ಬೇಕೋ ಅವನನ್ನು ತಿಳ್ಕೊಂಡದ್ರಿಂದಾಗಿ ಈ ಯಾವ ಗರ್ಭವಾಸಾದಿಗಳು ಕೂಡ ಮತ್ತೆ ಬಾಧಿಸೋದಿಲ್ಲ. ಒಂದು ವೇಳೆ ಈ ಗರ್ಭವಾಸಾದಿಗಳು ಹೇಗೆ ಅಂತ ಕೇಳಿದ್ರೆ ಮತ್ತೆ ತಾನು ತ್ರಿದಿವ ನೆರೆಯವು ಗೋಚರಾನ್ ನಿತ್ಯಬದ್ಧಾನ್ ಅಂತ ಸ್ವರ್ಗ ನರಕ ಭೂಮಿ ಈ 3ರ ವ್ಯವಸ್ಥೆಯಲ್ಲಿಯೇ ಮತ್ತೆ ತಿರುಗ್ತಾ ಇದ್ದಾನೆ ಅಂತಾದರೆ ಅವನಿಗೆ ಈ ವ್ಯವಸ್ಥೆಯನ್ನು ಬಿಟ್ಟು ಮುಂದಕ್ಕೆ ಹೋಗ್ಲಿಕ್ಕಾಗೋದಿಲ್ಲ. ಈ ವ್ಯವಸ್ಥೆಯನ್ನು ಈ ಏನು ಸ್ವರ್ಗಾದಿಗಳು ಪರನರಕಾದಿಗಳು ಭೂಮಿಯಾದಿಗಳನ್ನು 3ರನ್ನು ಬಿಟ್ಟು 3 ವ್ಯವಸ್ಥೆಯಿಂದಾಗಿ ಭಿನ್ನವಾಗಿರತಕ್ಕಂಥ ಲೋಕ ಅದು ಯಾವುದು ಅಂತ ಹೇಳಿದ್ರೆ ಮುಕ್ತಿ. ಆ ಭಗವಂತನ ಕಡೆಗೆ ಯಾರು ಅವನನ್ನು ತಿಳ್ಕೊಳ್ತಾನೆ ಅಂತಹ ಭಗವಂತನನ್ನು ತಿಳ್ಕೊಂಡ ಅಂತಾದರೆ ಆವಾಗ ಯಾವ ಗರ್ಭವಾಸದಿಂದಲೂ ಕೂಡ ಬಿಡುಗಡೆ ಹೊಂದುತ್ತಾನೆ. ಮತ್ತು ಉಪಾಸಕ ಮುಖ್ಯವಾಗಿ ಉಪಾಸಕ ಇದನ್ನು ಗರ್ಭೇನು ಸನ್ನೇಶಾನ್ ಮಾಮದೇವಂ ಅಹಂ ದೇವಾನಾಂ ದಿರಿಮಾನಿ ವಿಶ್ವ ಶಮ್ಮಾಪುರ ಆಯಧೀರಚ್ಚ ನರಸ್ತೆ ಲೋದವಸಾರಿ ನದೀಯಂ. ಈ ಗರ್ಭವಾಸಾದಿಗಳ ದುಃಖವನ್ನು ತಿಳ್ಕೊಂಡ. ಇದನ್ನು ತಿಳ್ಕೊಂಡ ಮೇಲೆ ಅದನ್ನು ಉಪಾಸನೆ ಮಾಡಬೇಕು. ಇದೆಲ್ಲವೂ ಕೂಡ ಯಾವ ಕಾರಣಕ್ಕೋಸ್ಕರ ನಮಗೆ ಉಪನಿಷತ್ತು ತಿಳಿಸಿಕೊಟ್ಟಿರತಕ್ಕಂತಹದ್ದು ಅಂತಂದರೆ ಇದರ ಉಪಾಸನೆ ತುಂಬ ಮುಖ್ಯವಾಗಿ ಇದನ್ನು ತಾನು ಉಪಾಸನೆ ಮಾಡಬೇಕು. ತಿಳ್ಕೊಳ್ಳುವುದು ಬೇರೆ, ಶ್ರವಣ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳಿಕೊಂಡು ಆತ್ಮಾವ ಅರೇ ದ್ರಷ್ಟವ್ಯ ಮೊದಲಿಗೆ ಆತ್ಮನನ್ನು ಕಾಣಬೇಕು ಅಂತಾದರೆ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಈ 3ರನ್ನು ಅತಿ ಅವಶ್ಯಕವಾಗಿ ಹೇಳ್ತಾರೆ. ಯಾವುದು ಅತಿ ಅವಶ್ಯಕವಾಗಿ ಬೇಕಾಗಿಯೇ ಇರತಕ್ಕಂತಹದ್ದು ಅಂತ ಕೇಳಿದರೆ ಅದು ಶ್ರವಣಾದಿಗಳು. ಈ ಆತ್ಮಾವ ಅರೇ ದ್ರಷ್ಟವ್ಯ ಅಂತ ಹೇಳಿಕೊಂಡು ಶ್ರವಣ ಮನನಾದಿಗಳನ್ನು ತುಂಬ ಅತಿ ಅವಶ್ಯಕವಾಗಿ ಅತ್ಯಗತ್ಯವಾಗಿ ಮಾಡಲೇಬೇಕಾಗಿರತಕ್ಕಂತಹದ್ದು ಎಂಬುದಾಗಿ ಉಪನಿಷತ್ತು ತಿಳಿಸಿದೆ. ಅದಾದ ಮೇಲೆ ಇದನ್ನು
ಸಾಧನೆ ಮಾಡಿದ, ತಾನು ತಿಳ್ಕೊಂಡ ಅಂತಾದರೆ ಅವನಿಗೆ ಉಪಾಸನೆ ಮಾಡಿರತಕ್ಕಂಥವನಿಗೆ, ಆ ಉಪಾಸಕನಿಗೆ ತನಗೆ ಆ ಬ್ರಹ್ಮನಾಡಿ ದ್ವಾರ, ತಾನು ಆ ಬ್ರಹ್ಮನಾಡಿಯ ಮೂಲಕವಾಗಿ ತಾನು ಹೊರಕ್ಕೆ ಬಂದು ತನ್ಮೂಲಕವಾಗಿ ಅವನು ಸುಖಭೋಗಗಳನ್ನು ಸದಾಕಾಲದಲ್ಲೂ ಕೂಡ ಯಾವುದೇ ರೀತಿಯಾಗಿರತಕ್ಕಂತಹ ದುಃಖಾದಿಗಳಿಗೆ ಒಳಗಾಗದೆ ಸುಖಭೋಗಾದಿಗಳನ್ನು ಅನುಭವಿಸ್ತಾನೆ ಅಂತ ಹೇಳಿಕೊಂಡು ಹೇಳುತ್ತಾರೆ. ಈ ಸುಖಾದಿಗಳು ಅಂತ ಹೇಳಿದರೆ ಮುಖ್ಯವಾಗಿ ಯಾವುದೋ ಒಂದು ಸಾಂದರ್ಭಿಕವಾಗಿರತಕ್ಕಂತಹ ಐಹಿಕವಾಗಿರತಕ್ಕಂತಹ ಸುಖವನ್ನು ಸುಖಶಬ್ದದಿಂದ ಕರೆದದ್ದಲ್ಲ, ಮತ್ತು ಆಮುಷ್ಮಿಕವಾಗಿರತಕ್ಕಂತಹ ಆರ್ಥಿಕವಾಗಿರತಕ್ಕಂತಹ ಸುಖವನ್ನೇ ಸುಖಶಬ್ದದಿಂದ ಕರೆದದ್ದು. ಆದ್ದರಿಂದ ಸುಖಶಬ್ದಕ್ಕೆ ಮುಖ್ಯತೆಯ ಪ್ರತಿಪಾದ್ಯಮಾನ, ಮುಖ್ಯತೆಯ ವಾಚ್ಯತ್ವ ಎಲ್ಲಿರುವುದು ಅಂತ ಹೇಳಿದರೆ ಆ ಸುಖ ಶಬ್ದಕ್ಕೆ, ಸುಖ ಅಂತ ಹೇಳಿದ್ರೆ ಅದು ಪಾರತ್ರಿಕವಾಗಿರತಕ್ಕಂತಹ ಸುಖ ಹೊರತು ಇನ್ನಿತರವಾಗಿರತಕ್ಕಂತಹ ಸುಖವನ್ನು ಸುಖಶಬ್ದದಿಂದಾಗಿ ಕರೆದಿಲ್ಲ ಅಂತ ಹೇಳಿಕೊಂಡು ಹೇಳ್ತಾರೆ. ಇದರಲ್ಲಿ ಇದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ಪೃಥಿವ್ಯಾ ಪುತ್ರಸ್ಯ ದ್ವಿತೀಯಂ ವಿಷ್ಣು ಜನ್ಮ ಅಂತ, ಪುತ್ರ ಜನ್ಮ ಆಯಿತು ಅಂತಾದರೆ ಅದೇ ಎರಡನೇ ಜನ್ಮ. ಇದರಿಂದ ಪಿತೃ ಜೀವ ಪುತ್ರ ಜೀವ ಇದೆರಡೂ ಕೂಡ ಮುಕ್ತಿ. ಯಾಕೆ? ಪುಣ್ಯಕರ್ಮವನ್ನು ಮಾಡಲಿಕ್ಕೆ ಜೀವಾಂತರ್ಗತನಾಗಿರ್ತಕ್ಕಂಥ ರೂಪ ಅಲ್ಲಿ ಇರಿಸಿ ಪಿತೃಜೀವಗತನಾಗಿರ್ತಕ್ಕಂತಹ ರೂಪದಿಂದಾಗಿ ತಾನು ಬೇರೆ ಲೋಕಕ್ಕೆ ಹೊರಡು ಹೋಗ್ತಾನೆ. ಅಂದರೆ ಮುಂದೆ ಪಿತೃನು ಅವನು ಇನ್ನಿತರ ಬೇರೆ ಕಡೆಯಲ್ಲಿ, ಯಾಕೆ ಜಾತಸ್ಯ ಧ್ರುವಂ ಜನ್ಮಮೃತಸ್ಯ ಚ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತದ ಮುಖ್ಯತೆ. ಒಂದು ದೇಹ ಹೋಯಿತು ಅಂತಾದರೆ ಮತ್ತೊಂದು ದೇಹ ಸಿದ್ಧವೇ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗಲೂ ಕೂಡ ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ಅಂತ ಹೇಳಿಕೊಂಡು, ಒಂದು ಅಂಗಿ ಹೋಯಿತು ಬೇರೆ ಅಂಗಿ ಸಿದ್ಧವೇ, ಅದಕ್ಕೆ ಬೇರೆ ಜೀವ ಬೇರೆ ದೇಹದ ವ್ಯವಸ್ಥೆ ಇದ್ದೇ ಇದೆ. ಆದ್ದರಿಂದ ಒಂದು ಜನ್ಮ, ಒಂದು ಪುತ್ರಜೀವಗತನಾಗಿ ತಾನು ಭೂಮಿಯಲ್ಲಿ ಹುಟ್ಟಿದ ಅಂತ ಇದ್ದರೆ, ಅದರ ಮುಂದೆ ಹೇಗಿದೆ ಅಂತ ಹೇಳಿದರೆ ಅಲ್ಲಿ ಪಿತೃಜೀವನ ಮೂಲಕವಾಗಿ ಪಿತೃಜೀವ ತನ್ನ ಕಾರ್ಯವನ್ನು ಮುಗಿಸಿಕೊಂಡು ತನಗೆ ಯಾವಾಗ ಜೀವನ ಅಲ್ಲಿ ಕರೆ ಬರ್ತದೆ ಅಲ್ಲಿಂದ ಮುಂದಕ್ಕೆ ತಾನು ವ್ಯವಸ್ಥೆಯನ್ನು ತನ್ನ ದೇಹದ ಜೀವನ ಶರೀರವನ್ನು ಮುಗಿಸ್ತಾನೆ ಎಂಬುದಾಗಿ ಹೇಳುತ್ತಾರೆ. ಇದಾದ ಮೇಲೆ ಭಗವಂತ ಸರ್ವಾಂತರ್ಯಾಮಿ ಎಲ್ಲ ಇದ್ದಾನೆ. ಮತ್ತು ದೋಷರಹಿತ ಸರ್ವಕರ್ಮಕರ್ತೃ ನಿತ್ಯಾನಂದ ಸ್ವತಂತ್ರ ಸರ್ವಜ್ಞ ಸರ್ವೋತ್ತಮ. ಇದು ಇಷ್ಟೂ ಕೂಡ ಭಗವಂತನ ತಿಳ್ಕೊಳ್ಬೇಕು. ಇದರಲ್ಲಿ ಯಾವುದನ್ನೂ ಕೂಡ ಬಿಟ್ಟು ತಿಳ್ಕೊಳ್ಳಿಕ್ಕಿಲ್ಲ. ಎಲ್ಲ ಧರ್ಮಗಳು ಕೂಡ ಭಗವಂತನಲ್ಲಿ ಕಾಲದಲ್ಲೂ ಕೂಡ ಇದೆ ಎಂಬುದನ್ನು ತಿಳ್ಕೊಳ್ತಾನೆ. ಅಂತಹ ವ್ಯವಸ್ಥೆಯನ್ನು ಯಾರು ತಿಳ್ಕೊಳ್ತಾನೆ ಅವನಿಗೆ ಈ ದೇಹದ ವ್ಯವಸ್ಥೆಯಿಂದಾಗಿ ತಾನು ಮುಕ್ತಿ ಹೊಂದ್ತಾನೆ. ಮುಕ್ತಿಯನ್ನು ಹೊಂದಿ ಮತ್ತೆ ದೇಹಾಂತರದ ಮುಂದಿನ ವ್ಯವಸ್ಥೆ ಅದು ಯಾವುದು ಅಂತ ಹೇಳಿದರೆ ಪಾರತ್ರಿಕವಾಗಿರತಕ್ಕಂತಹ ಲೋಕ, ಅದು ಭಗವಂತನ ಲೋಕ. ಹೀಗೆ ಆ ಪಾರತ್ರಿಕವಾಗಿರತಕ್ಕಂತಹ ಲೋಕದ ಜೀವನದ ವ್ಯವಸ್ಥೆ ಭಗವಂತನನ್ನು ಕಾಣುವ ಕಡೆಗೆ ಅವನು ತನ್ನ ಸಾಧನೆಯನ್ನು ಮಾಡ್ತಾನೆ. ಸಾಧನೆ ಮಾಡಿತು ಅಂತಾದರೆ ಅಲ್ಲಿಂದ ಮುಂದೆ ಭಗವಂತನ ದರ್ಶನ, ಜ್ಞಾನ, ಅಪರೋಕ್ಷ ಜ್ಞಾನದಿಂದಾಗಿ ಹೀಗೆ ಭಗವಂತನ ಸಾಕ್ಷಾತ್ಕಾರ ಎಂಬುದಾಗಿ ಇದನ್ನು ಐತರೇಯ ಉಪನಿಷತ್ತು ನಮಗೆ ವ್ಯವಸ್ಥಿತವಾಗಿ ಹೇಳಿಕೊಟ್ಟಿದ್ದು. ಹೀಗೆ ಇದು 2ನೇ ಅಧ್ಯಾಯದಲ್ಲಿ ಭಗವಂತನ ವಿಸ್ತೃತವಾಗಿರತಕ್ಕಂತಹ ಅವತಾರ, ಅದೇ ರೀತಿಯಾಗಿ ದೇವತೆಗಳು, ಲೋಕಪಾಲಕರು, ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಮಗೆ ಉಪನಿಷತ್ತು ತಿಳಿಸಿಕೊಟ್ಟಿದ್ದು. ಮುಂದೆ 3ನೇ ಅಧ್ಯಾಯದಲ್ಲಿ ಭಗವಂತನ ಇನ್ನಷ್ಟು ವಿಚಾರಗಳನ್ನು ನೋಡುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿದ್ರು. ಹರಿಪ್ರಿಯತಾ ಶ್ರೀ ಕೃಷ್ಣ.